ಒಂದು ಕುಂಭ ತಂದಿಡು, ಹಾಲಿಡು, ಅದು ಹಾಲು ಕುಡಿದು ಕುಂಭದೊಳಗೆ ಹೋಗುತ್ತೆ, ಅದನ್ನ ನೀನು ಮುಚ್ಚು ಅಂತೆಲ್ಲ ಹೇಳಿ ಮಂಗಳಗೌರಿ ತಾಯಿ ರೂಪದಲ್ಲಿ ಬಂದು ಕಣ್ಮರೆ ಆಗ್ತಾಳೆ. ಅವಳು ಅದೇ ತರ ಮಾಡ್ತಾಳೆ. ಹಾವೇನ್ ಮಾಡುತ್ತೆ, ಕುಂಭದೊಳಗೆ ಹೋಗುತ್ತೆ, ಅವಳು ಬಟ್ಟೆ ಕಟ್ಟಿ ಇಡ್ತಾಳೆ. ಅವನು ಹುಡುಗ ಏನ್ ಮಾಡ್ತಾನೆ, ಅವಳ ಗಂಡ ಏನ್ ಮಾಡ್ತಾನೆ, ಒಂದು ತನ್ನ ಮುದ್ರಿಕೆ ಉಂಗುರ ಇಟ್ಬಿಟ್ಟು ಹೊರಟೋಗ್ಬಿಡ್ತಾನೆ ಅಲ್ಲಿಂದ. ಆಮೇಲೆ ಹೋದ್ಮೇಲೆ ಏನಾಗುತ್ತೆ, ಇವಳು ಬೆಳಗ್ಗೆ ಸಾಕ್ಷಾತ್ ಶಿವನೇ ಬರ್ತಾನೆ ಅಲ್ಲಿಗೆ. ಅವ್ನ ಗಂಡನ ವೇಷದಲ್ಲಿ ಬರ್ತಾನೆ. ಅವಳು ಹೇಳ್ತಾಳೆ, ಅವನು ನೋಡಿದ ತಕ್ಷಣ ಇಲ್ಲ ಇವ್ನು ನನ್ನ ಗಂಡ ಅಲ್ಲ ಅಂತ ಹೇಳ್ತಾಳೆ ಅವಳು. ಆಮೇಲೆ ಮತ್ತೆ ಅವ್ರೇನ್ ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ಹುಡ್ಕೋಕ್ ಶುರು ಮಾಡ್ತಾರೆ. ಹೆಂಗ್ ಹುಡುಕ್ಬೇಕು, ಅವ್ನು ಯಾರಂತ ನೋಡಿಲ್ಲ, ಸರಿ ಎಲ್ಲ ಗೊತ್ತಿಲ್ಲ, ಏನಿಲ್ಲ, ಹೆಂಗ್ ಹುಡ್ಕೋದು ಅಂತ. ಅವಳು ಅಂತಾಳೆ, ಇಲ್ಲ ನನ್ನ ಮುದ್ರಿಕೆ ಉಂಗ್ರ ಬಿಟ್ಟು ಹೋಗಿದ್ದಾರೆ, ಆ ಉಂಗ್ರನ ತೊಡಸ್ಬಿಟ್ಟು ನಾನು ಕಂಡಿಡ್ತೀನಿ ನನ್ನ ಗಂಡ ಯಾರು. ಅವಾಗಿಂದ ಅವ್ರ ಮನೇಲಿ ಅನ್ನ ದಾನ ಶುರುವಾಗುತ್ತೆ. ಯಾರಾದ್ರೂ ಮನೆಗೆ ಬಲ್ಲ ಕರಿಯೋದು, ಅವ್ರಿಗೆ ಹಾಕೋದು, ಆಮೇಲೆ ಅವ್ರಿಗೆ ಮುದ್ರಿಕೆ ಉಂಗುರನ್ನ ಇಟ್ಟುಬಿಟ್ಟು ನೋಡೋದು, ಈ ಥರ ಎಲ್ಲ ಶುರುವಾಗುತ್ತೆ. ಇವರೆಲ್ಲ ಕಾಶಿ ಕ್ಷೇತ್ರಕ್ಕೆ ಹೋಗಿರ್ತಾರೆ. ಅಲ್ಲಿ ಗಂಗೆ ಸ್ನಾನ ಮಾಡಿಕೊಂಡು ಅಲ್ಲಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅವನಿಗೆ ಒಂದು ಸ್ವಪ್ನ ಆಗುತ್ತೆ. ಅವನು ಒಂದು ಯಮಭಟ್ಟರೊಡನೆ ಯುದ್ಧ ಮಾಡಿರೋ ಥರ, ಆಮೇಲೆ ಶಿವ ಅವನಿಗೆ ಆಶೀರ್ವಾದ ಮಾಡಿರೋ ಥರ ಒಂದು ಸ್ವಪ್ನ ಆಗುತ್ತೆ. ಆಮೇಲೆ ಇವ್ರು ಕೆಲವರು ಅಲ್ಲಿ ಬರೋ ಯಾತ್ರಿಕರು ಏನು ಮಾಡ್ತಾರೆ, ಹೇಳ್ತಾರೆ ಈ ಥರ ಅಲ್ಲಿ ನಡೀತಾ ಇದೆ, ಅವ್ರ ಮನೆಯಲ್ಲಿ ಹುಡುಕ್ತಾ ಇದ್ದಾರೆ, ಹುಡುಗನ್ನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಂತೆಲ್ಲ. ಮತ್ತೆ ಇವ್ರು ವಾಪಸ್ ಹೋಗ್ತಾರೆ. ವಾಪಸ್ ಹೋದಾಗ ಅವಳು ಇವನ್ನ ನೋಡಿದ ತಕ್ಷಣ ಇವನೇ ನನ್ನ ಗಂಡ ಅಂತ ಹೇಳಿ ಒಪ್ಕೊಳ್ತಾಳೆ. ಆಮೇಲೆ ಅವ್ರ ಅಪ್ಪ ಅಮ್ಮನೂ ಕೂಡ ವಾಪಸ್ ಅವ್ರನ್ನ ಕರೆಸ್ಕೊಳ್ತಾರೆ. ಅಂದ್ರೆ ಮಂಗಳಗೌರಿ ಆಶೀರ್ವಾದ ಆಗುತ್ತೆ, ಶಿವನ ಆಶೀರ್ವಾದ ಕೂಡ ಸಿಗುತ್ತೆ ಅವಳಿಗೆ. ಅಂದ್ರೆ ಹಾವಿನ ರೂಪದಲ್ಲಿ ಅವನಿಗೆ ಇರ್ತಕ್ಕಂಥ ಆ ಕಂಟಕ ಏನಾಗುತ್ತೆ, 16 ವರ್ಷದಲ್ಲಿ ಸಾಯ್ಬೇಕಾಗಿರುತ್ತೆ. ಹಾವು ಕಚ್ಚಿ ಸಾಗಿ ಅಂತಾನೆ ಅವನಿಗೆ ಶಾಪ ಇರುತ್ತೆ. 16 ವರ್ಷದ ಬಾಳ್ಕ ಆದಾಗ ಅದು ಹೊರಟೋಗುತ್ತೆ. ಆಮೇಲೆ ಅವ್ರ ತಂದೆ ತಾಯಿ ಅವ್ರನ್ನ ಕರೆಸ್ಬಿಟ್ಟು ಮಂಗಳಗೌರಿ ಪೂಜೆನ ಮಾಡಿಸಿ ಮುಂದೆ ಅವರ ಜೀವನ ಚೆನ್ನಾಗಿರುತ್ತೆ. ಅವಳು ಸುಮಂಗಲಿ ಆಗಿರ್ತಾಳೆ, ಇವನು ದೀರ್ಘಾಯುಷ್ಯ ಆಗ್ತಾನೆ ಅಂತ ಹೇಳಿ. ಈ ಕತೆ ನಮಗೆ ಬರೀ ಕಥೆಯಾಗಿ ಕಾಣೋದಿಲ್ಲ. ಯಾಕೆ ನಮ್ಮ ಪರಂಪರೆಯಲ್ಲಿ ಈಗ ನಾವು ಫಾರಿನಲ್ಲೆಲ್ಲ ನೋಡ್ಬಿಟ್ರೆ ಅವ್ರೇನೋ ಲಿವಿಂಗ್ ರಿಲೇಶನ್ಶಿಪ್ಪು ಅದು ಇದು ಅಂತೆಲ್ಲ, ಅವ್ರಿಗೆ ನಮ್ಮ ಸಂಸ್ಕೃತಿ ಏನು ಗೊತ್ತಿಲ್ಲ. ನಾವು ಗೊತ್ತಿರೋರು ಕೂಡ ಈಗೆಲ್ಲ ಬಿಡ್ತಾ ಇದ್ದೀವಿ. ಏನೋ ಅದ ಪ್ರೇಮ ಅಂತೆ, ಪ್ರೀತಿ ಅಂತೆಲ್ಲ. ಯಾಕೆ ಜಾತಕಗಳನ್ನೇ ನೋಡಿ ಮದುವೆ ಮಾಡ್ತಾರೆ, ಯಾಕೆ ನಮ್ಮವರೇ ಬೇಕು ಅಂತ ಕೇಳ್ತಾರೆ. ಇನ್ನವರೆಲ್ಲ ಅದು ನೋಡದೆ ಏನು ಮಾಡ್ತಿರ್ಲಿಲ್ಲ ಚಿಕ್ಕ. ಯಾಕೆ ಅಂದ್ರೆ ಅಕಸ್ಮಾತ್ ಮಗನಿಗೆ ಏನಾದ್ರು ಕಂಟಕ ಇದ್ರೆ ಬಂದಿರೋಂಥ ಸೊಸೆ ಅವಳು ದೀರ್ಘ ಸುಮಂಗಲಿ ಅಂತ ಅವ್ರ ಜಾತಕ ಬರ್ದಿರ್ತಿದ್ರು. ಹಿಂದೆ ಎಲ್ಲ ಗೊತ್ತಿರ್ತಿತ್ತು ಅವ್ರಿಗೆ ಎಷ್ಟು ಆಯುಷ್ಯು, ದೀರ್ಘ ಸುಮಂಗಲಿನ ಇಲ್ವಾ, ಏನಾದ್ರು ಕಾಯಿಲೆ ಇದೆಯಾ, ಇಷ್ಟ ಆಯುಷ್ಯ ಅಂತ. ಅದನ್ನ ಮಾಡಿ ನೋಡಿದಾಗ ಏನಾಗ್ತಿತ್ತು ಅಂದ್ರೆ ಅವ್ರ ಮಕ್ಕಳು ಗೊತ್ತಾಗ್ತಿರ್ಲಿಲ್ಲ. ಈಗ ನಮ್ಗೆ ಕತೆಗಳನ್ನೆಲ್ಲ ಓದಿದಾಗ ತಿಳ್ಕೊಂಡಾಗ ಓ ಇದಕ್ಕೋಸ್ಕರ ನಮ್ಮಲ್ಲೆಲ್ಲ ಈ ತರ ಪದ್ಧತಿಗಳು ಬಂದಿದೆ, ಯಾಕೆ ಜಾತಕ ನೋಡ್ಬೇಕು, ಯಾಕೆ ಜಾತಕ ಬರ್ಸ್ಬೇಕು, ಇದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಅವನು ಆಯುಷ್ಯ ಕೂಡ ಜಾಸ್ತಿ ಆಗುತ್ತೆ, ಇವಳು ಸುಮಂಗಲಿತನೂ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಇಲ್ಲೇನಂದ್ರೆ ಮಂಗಳಗೌರಿ ವ್ರತ ಮಾಡಿದಾಗ ನಾವು ಮನೆ ಇಡೀ ಕುಟುಂಬದ ಆಯುಷ್ಯ, ಆರೋಗ್ಯ ಮತ್ತೆ ಮುಂದಿನ ಒಂದು ಜನರೇಷನ್ಗೆ ಒಳ್ಳೇದಾಗೋ ರೀತಿಯಲ್ಲಿ ಮಂಗಳಗೌರಿ ವ್ರತ ಮಾಡ್ತಾರೆ. ಹಂಗೆ ನೆಕ್ಸ್ಟ್ ಬಂದು ವರಮಹಾಲಕ್ಷ್ಮಿ ಬರುತ್ತೆ. ಇದಾದ್ಮೇಲೆ ವರಮಹಾಲಕ್ಷ್ಮಿ ಬರುತ್ತೆ.